ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ತಿಳಿಸುವ ಸಲುವಾಗಿ ಇಂದು ಆನೇಕಲ್ನಲ್ಲಿರುವ ಕಿಡ್ಜಿ ಪ್ರೀ ಸ್ಕೂಲ್ನ ಆಡಳಿತ ಮಂಡಳಿ ವತಿಯಿಂದ ಪುರಿ ಜಗನ್ನಾಥ ರಥಯಾತ್ರೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಮಕ್ಕಳು ಸಹ ಭಕ್ತಿ ಭಾವದಿಂದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಮಕ್ಕಳಲ್ಲಿ ದೈವ ಭಕ್ತಿ ತುಂಬುವ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ತಿಳಿಸುವ ಸಲುವಾಗಿ ಈ ರಥಯಾತ್ರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎಂದು ಕಿಡ್ಜಿ ಪ್ರೀ ಸ್ಕೂಲ್ನ ಆಡಳಿತ ಮಂಡಳಿಯವರು ತಿಳಿಸಿದರು. ಇನ್ನು ಈ ಒಂದು ರಥಯಾತ್ರೆಯಲ್ಲಿ ಮಕ್ಕಳೊಂದಿಗೆ ಕಿಡ್ಜಿ ಪ್ರೀ ಸ್ಕೂಲ್ನ ಶಿಕ್ಷಕಿಯರು ಸಹ ಭಾಗವಹಿಸಿದ್ರು. Today we are celebrated in our kids' school Puri Jagannath Rath Yatra. It's come very beautiful and divine. We are happy to celebrate Rath Yatra today. So good morning everyone. So today we are celebrated Ratha Yatra in our school. This is Kidzi Anikal School. We are very happy to celebrate this program. This is originated from the Orissa. Children are very happy to celebrate this program. We are all enjoy and teachers are very cooperative to make this Ratha Yatra functions. So thank you so much. ಇಂದು ನಮ್ಮ ಶಾಲೆಯಲ್ಲಿ ಪುರಿ ಜಗನ್ನಾಥನ ರಥಯಾತ್ರೆಯನ್ನು ಮಾಡುತ್ತಿದ್ದೇವೆ. ಈ ದೇವಸ್ಥಾನವನ್ನು ಪುರಿ ಜಗನ್ನಾಥದಲ್ಲಿ ಇಂದ್ರದ್ಯುಮ್ನ ಎಂಬ ರಾಜ ಕಟ್ಟಿಸಿದ್ದು. ಸೊ ಇಲ್ಲಿ ಕಟ್ಟಿಸಿದಾದ್ಮೇಲೆ ಅವರು ಏನು ಮಾಡ್ತಾರೆ, ನನ್ನ ಅವರು ಶ್ರೀಕೃಷ್ಣ ಬಂದು ಬೇಡ್ಕೊಂಡಾಗ ನನಗೆ ಮಕ್ಕಳೇ ಆಗಬಾರ್ದು ಅಂತ ಕೇಳ್ಕೊಳ್ತಾರೆ. ಸೊ ಆಗೇನು ಮಾಡ್ತಾರೆ, ದೇವರು ಯಾಕೆ ಈ ಥರ ಕೇಳ್ಕೊಳ್ತಾ ಇದೆಯಾ ಅಂತ ಹೇಳಿದಾಗ, ಮುಂದೆ ನನ್ನ ವಂಶಸ್ಥರು ಯಾರೇ ಆಗಲಿ ಬಂದು ಇದು ನಮ್ಮ ತಾತನ ಸತ್ತು, ನಮ್ಮ ಅಪ್ಪನ ಸತ್ತು ಅಂತ ಯಾರೂ ಕೇಳಬಾರ್ದು, ಅದಕ್ಕೋಸ್ಕರ ನನ್ನ ವಂಶಕ್ಕೆ ಮಕ್ಕಳೇ ಬೇಡ ಅಂತ ಹೇಳ್ತಾರೆ. ಬಟ್ ಆದರೆ ಅವ್ರ ತಾಯಿ ಆ ರಾಜನ ಹೆಂಡತಿಗೆ ಮಕ್ಕಳೇ ಇಲ್ವಲ್ಲ ಅನ್ನೋ ತುಂಬ ನೋವು ಸ್ಟಾರ್ಟ್ ಆಗುತ್ತೆ. ಆಗ ಶ್ರೀಕೃಷ್ಣನೇ ಬಂದು ಏನು ಹೇಳ್ತಾನೆ ಅಂದರೆ, ಪ್ರತಿ ವರ್ಷ ಸಹ ನಾನು ಕೃಷ್ಣ ಮತ್ತು ನಮ್ಮ ತಂಗಿ ಸುಭದ್ರ ಮತ್ತು ಬಲರಾಮ ಮೂವರು ಸಹ ಬಂದು ಅವರು ಕಟ್ಟಿಸಿದಂಥ ರಾಜ ಇದ್ದಂಥ ಸ್ಥಳಕ್ಕೆ ದೇವಸ್ಥಾನದಿಂದ ಹೋಗಿ ಅವರಿದ್ದಂಥ ಸ್ಥಳದಲ್ಲಿ ಇದ್ದು ಅಷ್ಟು ದಿನಾನು ರಥಯಾತ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರ ಸ್ಥಾನಕ್ಕೆ ಬರ್ತಾರೆ.